ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜಸ್ಟ್ ಫಾರ್ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ದಿನ ನಾವು ಹೆಂಡತಿ ಯಾವಾಗಲೂ ಗಂಡನ ಎಡ ಅಥವಾ ಬಲ ಯಾವ ಭಾಗದಲ್ಲಿ ಮಲಗಬೇಕು ಎನ್ನುವ ಪ್ರಶ್ನೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಮೂಡುತ್ತದೆ. ಈ ವಿಷಯ ನಿಮಗೆ ಅರ್ಥ ಆಗಬೇಕಂದ್ರೆ ಈ ವಿಡಿಯೋ ಕೊನೆಯವರೆಗೂ ನೋಡಿ, ಕೊನೆಯಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ. ಸ್ನೇಹಿತರೆ, ವಾಸ್ತುಶಾಸ್ತ್ರದ ಪ್ರಕಾರ ಪತ್ನಿಯು ಪತಿಯ ಎಡಭಾಗದಲ್ಲಿ ಮಲಗುವುದು ಶುಭ. ಇದು ದಾಂಪತ್ಯ ಜೀವನ ಸುಖಮಯವಾಗಿರಲು, ಗಂಡನ ಆರೋಗ್ಯ ಮತ್ತು ಅದೃಷ್ಟ ವೃದ್ಧಿಯಾಗಲು ಸಹಕಾರಿಯಾಗಿದೆ. ಸಾಮಾನ್ಯವಾಗಿ ಮದುವೆಯ ನಂತರ ಗಂಡ ಹೆಂಡತಿ ಒಟ್ಟಿಗೆ ಮಲಗುವುದು ಸಹಜ. ಆದರೆ ಅವರು ಹೇಗೆ ಮಲಗುತ್ತಾರೆ, ಮಲಗುವ ಸ್ಥಾನ, ಈ ಎಲ್ಲವೂ ತುಂಬ ಮುಖ್ಯ. ವಾಸ್ತುಶಾಸ್ತ್ರದ ಪ್ರಕಾರ ಪತಿ ಪತ್ನಿಯರು ಮಲಗಲು ಕೂಡ ನಿಯಮಗಳಿವೆ. ಈ ವಿಚಾರ ಕೇಳಿ ನಿಮಗೆ ನಗು ಬರಬಹುದು, ಆದರೆ ಇದು ನಿಜ. ಪತಿ ಪತ್ನಿ ಮಲಗುವ ಸ್ಥಾನ ತಪ್ಪಾಗಿದ್ದರೆ ಇದರಿಂದ ಗಂಭೀರ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ. ಸ್ನೇಹಿತರೆ, ಪುರಾಣಗಳ ಪ್ರಕಾರ ಪರಶಿವನು ಅರ್ಧನಾರೇಶ್ವರನ ರೂಪವನ್ನು ತಾಳಿದಾಗ ಶ್ರೀ ಅಂಶ ಅಂದರೆ ಪಾರ್ವತಿಯು ಶಿವನ ಎಡ ದೇಹದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಪರಶಿವನ ಅವತಾರಗಳಲ್ಲಿ ಅರ್ಧನಾರೇಶ್ವರ ಅವತಾರವು ಪ್ರಮುಖವಾಗಿರುತ್ತದೆ. ಗಂಡು ಹೆಣ್ಣು ಸೃಷ್ಟಿಯಲ್ಲಿ ಸಮಾನರೆಂದು ಶಿವನ ಈ ಅವತಾರವು ಸಾರುತ್ತದೆ. ಸತ್ಯವಾನನ ಪ್ರಾಣ ತೆಗೆಯಲು ಯಮರಾಜನು ಎಡಭಾಗದಲ್ಲಿ ಬಂದಾಗ ಸಾವಿತ್ರಿಯು ಸತ್ಯವಾನನ ಎಡಭಾಗದಲ್ಲಿ ಮಲಗಿ ತನ್ನ ಗಂಡನ ಜೀವವನ್ನು ಉಳಿಸಿದಳು. ಈಗಲೂ ಪ್ರತಿ ಶುಭ ಕಾರ್ಯದಲ್ಲಿ ಪತ್ನಿಯು ಪತಿಯ ಎಡಭಾಗದಲ್ಲಿ ಕುಳಿತುಕೊಳ್ಳಿರ್ತಾಳೆ. ಹಾಗಾದರೆ ಮಲಗುವಾಗ ಹೆಂಡತಿ ಯಾವ ಕಡೆ ಗಂಡನ ಬದಿಯಲ್ಲಿ ಮಲಗಬೇಕು ಎಂದು ನೀವು ಯೋಚಿಸುತ್ತಿದ್ದೀರಾ? ಸದ್ಯ ಈ ಬಗ್ಗೆ ವಾಸ್ತುಶಾಸ್ತ್ರವು ಪತ್ನಿ ಪತಿಯ ಪಕ್ಕ ಮಲಗಲು ಸರಿಯಾದ ದಿಕ್ಕು ಮತ್ತು ಮಲಗುವ ವಿಧಾನ ಯಾವುದು ಎಂದು ನೀವು ಯೋಚನೆ ಮಾಡುತ್ತಿದ್ದೀರಾ? ಸ್ನೇಹಿತರೆ, ಗಂಡ ಮತ್ತು ಹೆಂಡತಿಯ ಮಲಗುವ ಭಂಗಿಗೆ ಸಂಬಂಧಿಸಿದಂತೆ ಹೆಂಡತಿ ಯಾವ ಬದಿಯಲ್ಲಿ ಮಲಗಬೇಕು, ಹೆಂಡತಿ ಯಾವ ಕಡೆ ಮಲಗಿದರೆ ಪತ್ನಿಗೆ ಒಳ್ಳೆಯದು ಎಂಬ ಪ್ರಶ್ನೆ ವಾಸ್ತುಶಾಸ್ತ್ರವು ಹೀಗೆ ಹೇಳುತ್ತದೆ. ಅದೇನಪ್ಪ ಅಂದರೆ, ಹೆಂಡತಿ ಗಂಡನ ಎಡಭಾಗದಲ್ಲಿ ಮಲಗಬೇಕು, ಪತ್ನಿಯು ಪತಿಯ ಎಡಭಾಗದಲ್ಲಿ ಮಲಗುವುದು ಶುಭ. ಹೆಂಡತಿ ಗಂಡನ ಎಡಭಾಗದಲ್ಲಿ ಮಲಗಿದರೆ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ, ಸಂತೋಷ ಹೆಚ್ಚಾಗುತ್ತದೆ. ಗಂಡನ ಎಡಭಾಗದಲ್ಲಿ ಮಲಗಿದರೆ ಗಂಡನಿಗೆ ತುಂಬ ಲಾಭಗಳಾಗುತ್ತದೆ. ಅವನು ದೀರ್ಘಕಾಲ ಬದುಕುತ್ತಾನೆ, ಆರೋಗ್ಯಕರವಾಗಿರುತ್ತಾನೆ, ಜೊತೆಗೆ ಅದೃಷ್ಟವು ಪತಿಯನ್ನು ಹಿಂಬಾಲಿಸುತ್ತದೆ. ವಾಸ್ತುಶಾಸ್ತ್ರದ ಪ್ರಕಾರ ಗಂಡ ಮತ್ತು ಹೆಂಡತಿಯ ಕೋಣೆಯ ದಿಕ್ಕನ್ನು ಸಹ ಉಲ್ಲೇಖಿಸಲಾಗಿದೆ. ಅವರ ಕೋಣೆ ದಕ್ಷಿಣ ದಿಕ್ಕಿನಲ್ಲಿರಬೇಕು, ಅಲ್ಲದೆ ಹಾಸಿಗೆಯನ್ನು ಮರದಿಂದ ಮಾಡಿರಬೇಕು ಮತ್ತು ಕೋಣೆಯು ತಿಳಿ ಬಣ್ಣದ್ದಾಗಿರಬೇಕು. ಹಿಂದೂ ನಂಬಿಕೆಯ ಪ್ರಕಾರ ಪತ್ನಿ ಯಾವಾಗಲೂ ಪತಿಯ ಎಡಭಾಗದಲ್ಲಿ ಮಲಗಬೇಕು ಎಂದು ಹೇಳಲಾಗುತ್ತದೆ. ಶಿವನ ಎಡ ಬದಿಯಲ್ಲಿ ಶ್ರೀಶಕ್ತಿ ಅಂದರೆ ಪಾರ್ವತಿ ಕಾಣಿಸಿಕೊಂಡಿದ್ದರು. ಹಾಗಾಗಿ ಹಿಂದೂಗಳಲ್ಲಿ ಪತ್ನಿಯನ್ನು ಅರ್ಧಾಂಗಿ ಎನ್ನಲಾಯಿತು. ಅರ್ಧಾಂಗಿ ಎಂದರೆ ಹೆಂಡತಿಯನ್ನು ಗಂಡನ ದೇಹದ ಬೇರ್ಪಡಿಸಲಾಗದ ಭಾಗ ಎನ್ನಲಾಗುತ್ತದೆ. ಹಾಗಾಗಿ ಆಕೆಯನ್ನು ಅರ್ಧಾಂಗಿ ಎನ್ನುತ್ತಾರೆ. ಗಂಡನ ಎಡಭಾಗ ಪತ್ನಿಯದು ಎನ್ನಲಾಗುತ್ತದೆ. ಹಾಗಾಗಿ ಶುಭ ಕಾರ್ಯಗಳಲ್ಲಿ ಪತ್ನಿ ಎಡಭಾಗದಲ್ಲಿ ಕುಳಿತುಕೊಳ್ಳುತ್ತಾಳೆ. ಹೆಂಡತಿ ಗಂಡನ ಎಡಭಾಗದಲ್ಲಿ ಮಲಗಬೇಕು ಎನ್ನಲಾಗುತ್ತದೆ. ಅಲ್ಲದೆ ಹೀಗೆ ಮಲಗುವುದು ಶುಭ. ಇದರಿಂದ ಮನೆಯಲ್ಲೂ ಸುಖ, ಶಾಂತಿ, ನೆಮ್ಮದಿ, ವೈವಾಹಿಕ ಜೀವನ ಆನಂದದಿಂದ ಕೂಡಿರುತ್ತದೆ. ಪತ್ನಿಯು ಪತಿಯ ಎಡಬದಿಯಲ್ಲಿ ಮಲಗೋದು ವೈವಾಹಿಕ ಜೀವನಕ್ಕೆ ಉತ್ತಮ ಮತ್ತು ಪತಿಗೆ ಸೌಭಾಗ್ಯವನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ಇನ್ನು ಹೀಗೆ ಮಲಗೋದರಿಂದ ಗ್ರಹಗಳಿಂದಲೂ ದಾಂಪತ್ಯ ಜೀವನದ ಮೇಲೆ ಯಾವುದೇ ರೀತಿಯ ಕೆಟ್ಟದಾಗುವುದಿಲ್ಲ ಎಂದು ನಂಬಿಕೆ ಇದೆ. ಶಾಸ್ತ್ರದ ಅನುಸಾರ ಕೆಲವೊಂದು ಸಂಪ್ರದಾಯಗಳಲ್ಲಿ ಪತ್ನಿ ಪತಿಯ ಬಲಬದಿಗೆ ಕುಳಿತುಕೊಳ್ಳಬೇಕಾಗುತ್ತದೆ. ಅದು ಯಾವಾಗ ಅಂದರೆ ಕನ್ಯಾದಾನ, ವಿವಾಹ, ಯಜ್ಞ, ನಾಮಕರಣ, ಅನ್ನಪ್ರಶನದ ಸಮಯದಲ್ಲಿ ಬಲಬದಿಯಲ್ಲಿರಬೇಕಾಗುತ್ತದೆ. ಸಂಸಾರದಲ್ಲಿ ಎಲ್ಲ ಕೆಲಸಗಳಲ್ಲಿ ಶ್ರೀ ಪ್ರಧಾನಳಾಗಿರುತ್ತಾಳೆ. ಹಾಗಾಗಿ ಆಕೆ ಯಾವಾಗಲೂ ಗಂಡನ ಎಡಭಾಗದಲ್ಲಿ ಮಲಗಬೇಕು ಎಂದು ಹೇಳಲಾಗುತ್ತದೆ. ಅಲೌಕಿಕ ಕೆಲಸಗಳಲ್ಲಿ ಪುರುಷರು ಪ್ರಧಾನವಾಗಿರುತ್ತಾರೆ ಎನ್ನುವ ನಂಬಿಕೆ ಇದೆ. ಪುರುಷನ ಎಡಭಾಗದಲ್ಲಿ ಹೆಂಡತಿ ಮಲಗುವುದರಿಂದ ದೇಹದ ಎಲ್ಲ ಭಾಗಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತವೆ. ಮಹಿಳೆಯರಿಗೆ ಗೊರಕೆ ಹೊಡೆಯುವ ಅಭ್ಯಾಸವಿದ್ದರೆ ಎಡಭಾಗಕ್ಕೆ ತಿರುಗಿ ಮಲಗಬೇಕು. ಈ ಬದಿಯಲ್ಲಿ ಮಲಗುವುದರಿಂದ ಮೂಗಿನ ಮಾರ್ಗವು ಹೆಚ್ಚು ತೆರೆಯುತ್ತದೆ. ಇದರಿಂದ ಗೊರಕೆಯ ಸಮಸ್ಯೆ ಕಡಿಮೆಯಾಗುತ್ತದೆ. ಇದರಿಂದ ನಿಮ್ಮ ಸಂಗತಿಗೆ ತೊಂದರೆಯಾಗುವುದಿಲ್ಲ. ಎಡಭಾಗದಲ್ಲಿ ಮಲಗುವ ಮಹಿಳೆಯರಿಗೆ ಜೀರ್ಣಾಂಗ ವ್ಯವಸ್ಥೆಯು ಬಲಭಾಗದಲ್ಲೇ ಬಲವಾಗಿರುತ್ತದೆ. ದೊಡ್ಡ ಕರಳಿನ ಬಹಳ ಆರಾಮವಾಗಿ ಚಲಿಸುತ್ತದೆ. ಹೃದಯದ ಆರೋಗ್ಯಕ್ಕಾಗಿ ಮಹಿಳೆಯರು ಎಡಭಾಗದಲ್ಲಿ ಮಲಗಬೇಕು ಎಂದು ಹೇಳಲಾಗುತ್ತದೆ. ಮಹಿಳೆಯರಿಗೆ ಬೆನ್ನು ನೋವು ಅಥವಾ ಮೂಳೆಗಳೇನಾದರೂ ನೋವಿದ್ದರೆ ಎಡಭಾಗದಲ್ಲಿ ಮಲಗಿದರೆ
ಶಾಶ್ವತವಾಗಿ ಬೆನ್ನು ನೋವಿನಿಂದ ಮುಕ್ತರಾಗಬಹುದು. ಗರ್ಭಿಣಿಯರು ಯಾವಾಗಲೂ ಎಡಭಾಗಕ್ಕೆ ತಿರುಗಿಯೇ ಮಲಗಬೇಕು. ಈ ದಿಕ್ಕಿನಲ್ಲಿ ಮಲಗುವುದರಿಂದ ಅವರು ಗರ್ಭಾಂಶ ಮತ್ತು ಭ್ರೂಣದಲ್ಲಿ ರಕ್ತ ಪರಿಚಲನೆ ಸರಿಯಾಗಿ ನಡೆಯುತ್ತದೆ. ಮಗು ಬೆಳವಣಿಗೆಗೆ ಸಹಾಯ ಆಗುತ್ತದೆ. ಸ್ನೇಹಿತರೆ, ಗಂಡನ ಎಡಭಾಗದಲ್ಲಿ ಹೆಂಡತಿಯು ಮಲಗುವುದರಿಂದ ಅನೇಕ ಪ್ರಯೋಜನಗಳು ಆಗುತ್ತವೆ. ಈ ವಿಡಿಯೋದಲ್ಲಿ ನೀವು ತಿಳಿದುಕೊಂಡಿದ್ದೀರಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಮರಿಬೇಡಿ. ನಮಗೆ ಇನ್ನಷ್ಟು ವಿಡಿಯೋ ಹಾಕುವುದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಕೇಳಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.